ಹಾಯ್ ಹಲೋ ನಮಸ್ತೆ. ನೋಡಿ, ಸಿಂಪಲ್ಲಾಗಿ ಬ್ಲೌಸಿಗೆ ಡಿಸೈನ್ ಮಾಡಿಸಿದ್ದೇನೆ. ಸೊ ಇದು ನಾನು ಬ್ಯಾಂಗ್ಳೂರಲ್ಲಿ ರೆಡಿಮೇಡ್ ಬ್ಲೌಸ್ ಯೂಶ್ವಲಿ ತೊಗೋತೀನಿ ನಾನು. ಬಟ್ ಈ ಸಲ ನಾನು ನನ್ನ ಸಾರಿಗೆ ಬ್ಲೌಸು ಕಸ್ಟಮೈಸ್ ಮಾಡಿಕೊಂಡು ಡಿಸೈನ್ ಮಾಡಿಸ್ಕೊಂಡಿದ್ದೇನೆ. ಬಟ್ ವೆರಿ ಸಿಂಪಲ್ಲಾಗಿ ಡಿಸೈನ್ ಮಾಡಿಸ್ಕೊಂಡಿರುವ ಕಾರಣ ಇದಕ್ಕೆ ನಾನೇ ಒಂದು ಸ್ವಲ್ಪ ಹೆವಿ ವರ್ಕ್ ಆಗಲಿ ಅಂಥೇಳಿ ಈ ಥರ ಬೀಡ್ಸ್ ಪರ್ಚೇಸ್ ಮಾಡಿದ್ದೇನೆ ಆನ್ಲೈನ್. ಒಂದು 200 ರುಪೀಸಲ್ಲಿ ನನಗೆ ಈ ಬೀಡ್ಸ್ ಎಲ್ಲ ಸಿಕ್ಕಿದೆ. ಸೊ ಏನು ಪರ್ಚೇಸ್ ಮಾಡಿದ್ದಾನಲ್ಲ ಬೀಡ್ಸ್, ಅದನ್ನು ಗೋಲ್ಡನ್ ಕಲರಿದು ಇನ್ನೂ 10-20 ಬ್ಲೌಸ್ಗಳಿಗೆ ಹಾಕ್ಕೋಬೋದು. ಸೊ ಅಷ್ಟು ಕ್ವಾಂಟಿಟಿಯಲ್ಲಿ ಬಂದಿದೆ. ಆದರೆ ಗ್ರೀನ್ ಕಲರಿದು ಏನು ಬೀಡ್ಸ್ ತೋರಿಸ್ತಾ ಇದ್ದಾನೆ ಅದು ಒಂದೆರಡು ಸಲಕ್ಕೆ ಯೂಸ್ ಮಾಡ್ಬೋದು, 2 ಬ್ಲೌಸಿಗೆ ಆಗುವಷ್ಟು. ಸೊ ಇಲ್ಲಿ ನಾನು ಏನು ಮಾಡ್ತಿದ್ದೇನೆ ಅಂತಂದರೆ ಬ್ಲೌಸನ್ನು ಅದರದ್ದು ಹ್ಯಾಂಡಿಗೆ ಡಿಸೈನ್ ಮಾಡಿಸುವಾಗ ಸೊ ಎರಡೂ ಸೈಡಲ್ಲಿ ನಾನು 1 ಸೆಂಟಿಮೀಟ್ರ್ನಷ್ಟಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೇನೆ. ಈಗ ನೋಡಿ, ಸೊ ನಾನು ಸೂಜಿ ದಾರದಲ್ಲಿ ತುಂಬ ಸಣ್ಣ ಸೂಜಿ ದಾರ ತೊಗೊಂಡಿದ್ದೇನೆ, ಅದು ಸೂಜಿ. ಸೊ ಅದರಲ್ಲಿ ನಾವು ಫಸ್ಟಿಗೆ ಒಂದು ನಾಟ್ ಹಾಕ್ಕೊಂಡಿದೆ. ಹಾಗೆಯೇ ಇಲ್ಲಿ ಒಂದು 3 ಗೋಲ್ಡನ್ ಬೀಡ್ಸನ್ನು ಹಾಕ್ಕೊಂಡು ರೆಡಿ ಮಾಡಿಕೊಂಡೆ. ಇದಾಗಿಂದ ನನ್ನ ಸಾರಿಗೆ ಮ್ಯಾಚಿಂಗಾಗಿ ಗ್ರೀನ್ ಕಲರ್ ಇದೆ. ಸೊ ಈ ಗ್ರೀನ್ ಕಲರಿನ ಬೀಡ್ಸನ್ನು ಕೂಡ ನಾನು ಅದಕ್ಕೆ ಸೇರಿಸ್ಕೊಂಡೆ. ಸೊ ಇದು ಆಗಿಂದ ನಮ್ಮದು ಆ 3 ಗೋಲ್ಡನ್ ಬೀಡ್ಸ್ ಏನು ಹಾಕ್ಕೊಂಡಿದ್ದಾನಲ್ಲ, ನಿಮ್ಗೆ ಇನ್ನೂ ಲಾಂಗ್ ಬೇಕು ಅಂತಂದರೆ 4 ಹಾಕ್ಕೋಬೋದು. ಆ 3 ಬೀಡ್ಸಿನ ಮಿಡ್ಲಲ್ಲಿ ಇನ್ನೊಂದು ಸಲ ನೀಡಲನ್ನು ಹಾಕಿ ಇನ್ನೊಂದು ಸೈಡ್ನಿಂದ ನಾವು ಈ ಸೂಜಿಯನ್ನು ತೆಗಿಬೇಕು. ಸೊ ಇದನ್ನು ತೆಗೆದ ತಕ್ಷಣವೇ ಆ ಕಡೆಯಿಂದ ಒಂದು ನಾಟ್ ಬೀಳ್ತದೆ. ಸೊ ನೆಕ್ಸ್ಟ್ ನಮಗೆ ಆ ಲೆಂತ್ ಏನಿದೆ ಪರ್ಫೆಕ್ಟಾಗಿ ಸಿಗ್ತದೆ. ಸೊ ಹಾಗೆಯೇ ನೆಕ್ಸ್ಟ್ ಇನ್ನೊಂದು ರೌಂಡ್ ತೊಗೊಂಡು ಅದೇ ರೀತಿಯಾಗಿ 3 ಬೀಡ್ಸ್ ಗೋಲ್ಡನ್ ಬೀಡ್ಸ್ ಮತ್ತು ಇದು ಗ್ರೀನ್ ಕಲರ್ ಬೀಡ್ಸ್ ತೊಗೊಂಡು ಆ ಗ್ರೀನ್ ಕಲರ್ ಬೀಡ್ಸಿಗೆ ಇನ್ನೊಂದು ಸಲ ಹಾಕಲಿಕ್ಕಿಲ್ಲ. ಆ ಗೋಲ್ಡನ್ ಬೀಡ್ಸಿನ ಒಳಗಡೆ ಇದು ನಮ್ಮ ಸೂಜಿ ದಾರವನ್ನು ಒಳಗೆ ಹಾಕ್ಕೊಂಡು ಇನ್ನೊಂದು ಸಲ ಹೊರಗಡೆ ತೆಗಿಬೇಕು. ಸೊ ಈಗ ನೋಡಿ, ನಾನು ತೋರಿಸ್ತಾ ಇದ್ದೇನೆ, ನೀಟಾಗಿ ಚೆಕ್ ಮಾಡಿ ನೀವೇ. ಸೊ ಈಗ ನೋಡಿ, ಪರ್ಫೆಕ್ಟಾಗಿ ಅದೀಗ ಲಾಕ್ ಆಗಿದೆ. ಈಗ ನೋಡಿ, ಬ್ಲೌಸಿನ ಎದುರುಗಡೆಗೆ ಈಗ ಇದು ನೀಡಲ್ ತೊಗೊಂಡಿದ್ದಾನಲ್ಲ, ತಗೊಂಡು 3 ಬೀಡ್ಸ್ ಹಾಕ್ಕೊಂಡು ಗ್ರೀನ್ ಕಲರನ್ನು ಕೂಡ ಹಾಕ್ಕೊಂಡು ಅದನ್ನು ಉಲ್ಟ ರೀತಿಯಲ್ಲಿ ನಾವು ಆ 3 ಬೀಡ್ಸಿನ ಒಳಗಡೆ ತಂದಿರುವಂಥದ್ದು. ಈಗ ನೋಡಿ, ಸೊ ವೆರಿ ಸಿಂಪಲ್ಲಾಗಿ ಈ ಬೀಡ್ಸನ್ನು ನಾವು ರೆಡಿ ಮಾಡ್ಕೋಬೋದು. ಸೊ ಸಿಂಪಲ್ಲಾಗಿದೆ ಬ್ಲೌಸಿಗೆ ಹೆವಿ ವರ್ಕ್ ಆದಾಗ ಅನ್ನಿಸ್ತದೆ ಈಗ. ಸೊ ಈ ಟ್ರೈ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.